ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶೋಭಾ गार्डनिंग। प्राइस लॉर्ड एवरीवन, वेलकम बैक टू माय चैनल शोभा गार्डनिंग। हाय दोस्तों, सबको नमस्कार। सब कैसे हैं? सब अच्छी है ना? आप सभी की मेरे प्यार भरा धन्यवाद बोलता हूँ दोस्तों। आप सभी कितने सपोर्ट करते हैं मुझे और सब्सक्राइब करते हो, अच्छे अच्छे कमेंट देते हो। आप सभी के लिए मैं क्या दो दोस्तों, मेरा प्यार भरा धन्यवाद बोलता हूँ दोस्तों। ऐसे मुझे सपोर्ट करते रहना दोस्तों। ओके दोस्तों, आज का वीडियो है, ये देखिए प्लांट को ये ब्लैक चींटी रहते हैं ना दोस्तों, काली चींटी, वो सभी प्लांट को ख़राब कर देते हैं दोस्तों। वो प्लांट लवर है ना, उसकी बहुत दुख होता है दोस्तों। देखिए कितने, देखिए दोस्तों, ये सभी मिट्टी में जाके प्लांट को सभी ख़राब कर देते हैं दोस्तों। देखिए कितने हैं इसमें। इसको मारने को एक सॉल्यूशन मैं बताता हूँ दोस्तों। देखिए ये ऑल इन वन है, ग्रीन वैली। इसको देखिए दोस्तों, ये सभी की यूज़ कर सकते हो। मच्छर और देखिए कॉकरोच, कितने कीड़े मरते हैं दोस्तों, देखिए। और सभी की एक सॉल्यूशन दोस्तों, एक कैसे यूज़ कर सकते हम अभी आपको बताते हैं दोस्तों। ಸ್ನೇಹಿತರೆ, ಇಲ್ಲಿ ನೋಡಿ, ಈ ಮಣ್ಣಲ್ಲಿ ಬ್ಲ್ಯಾಕ್ ಇರುವೆ ಇರುತ್ತಲ್ಲ ಸ್ನೇಹಿತರೆ, ಏನು ಕೆಂಪು ಇರುವೆ, ಈ ಬ್ಲ್ಯಾಕ್ ಇರುವೆ ಈ ಟೆರೆಸ್ ಗಾರ್ಡನಿಂಗ್ ಮೇಲೆ ತುಂಬ ಇರುತ್ತೆ ಸ್ನೇಹಿತರೆ. ನೋಡಿ ಎಲ್ಲ ಗಿಡನ ಹಾಳು ಮಾಡಿಬಿಡುತ್ತೆ. ನಾನು ಎಷ್ಟು ಗಿಡಗಳನ್ನ ಇದು ಹಾಳು ಮಾಡಿಬಿಟ್ಟಿದೆ ಸ್ನೇಹಿತರೆ. ನೋಡಿ ನೋಡಿ ಇದರಲ್ಲಿ ಎಷ್ಟಿದೆ ನೋಡಿ. ಇದು ಕಾಸ್ಮೋಸ್ ಗಿಡ ಈಗ ಹೂವು ಬಿಡೋ ಸ್ಟಾರ್ಟ್ ಮಾಡ್ತಾ ಇದೆ ನೋಡಿ, ಯಾವ ಥರ ಗೂಡು ಕಟ್ಬಿಟ್ಟಿದೆ ಅಂತ. ಪಿಂಕ್ದು ಇದು ಅಷ್ಟು ಒಳ್ಳೆ ಹೂವು ಬಿಡುತ್ತೆ ಸ್ನೇಹಿತರೆ. ಇದು ನೋಡಿ, ಈ ಹೂವನೇ ಒಂದು ಅಂದವಾಗಿರುತ್ತೆ. ಏನಂದರೆ ಟೆರೆಸ್ ಗಾರ್ಡನಿಂಗ್ ಮೇಲೆ ಆಗಲಿ, ಇಲ್ದಿದ್ರೆ ನಿಮ್ಮ ಬಾಲ್ಕನಿಯಲ್ಲಿ ಆಗಲಿ, ಗಾರ್ಡನಲ್ಲಾಗಲಿ, ಈ ಹೂವು ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಹೂವು ಬರೋ ಟೈಮಲ್ಲಿ ಇದು ನೋಡಿ ಯಾವ ಥರ ಹೋಗಿ ಗೂಡು ಕಟ್ಟಿದೆ ನೋಡಿ. ನೋಡಿ ಈ ಥರ ನೋಡಿ ಯಾವ ಥರ ವೈಟ್. ಇದಕ್ಕೆ ನಾವು ಏನು ಮಾಡ್ಬೋದು, ಏನು ಸೊಲ್ಯೂಷನ್ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಆಲ್ ಇನ್ ಒನ್ ಗ್ರೀನ್ ವ್ಯಾಲಿ ಅಂತ ನೋಡಿ, ಎಲ್ಲದಕ್ಕೂ ಯೂಸ್ ಆಗುತ್ತೆ ಸ್ನೇಹಿತರೆ. ಇದು ಸೊಳ್ಳೆ ಮತ್ತು ಜಿರ್ಲೆ ನೋಡಿ, ಇದರಲ್ಲಿ ಯಾವ ಕೀಟಗಳಿದ್ರೂ ಗಿಡದಲ್ಲಿ ಇದು ಯೂಸ್ ಆಗುತ್ತೆ ನೋಡಿ. ಯಾವ ಥರ ಯೂಸ್ ಮಾಡೋದಂದರೆ ನೋಡಿ, ಈ ಇರುವೆ ಇರುತ್ತೆ ನೋಡಿ, ಈ ಇರುವೆಗೆ ಇದು ಏನಂದರೆ ಸ್ನೇಹಿತರೆ, ಇದು ಏನೂ ಆಗೋಲ್ಲ, ನಿಮ್ಮ ಗಿಡಗಳಿಗೆ ಏನು ಪ್ರಾಬ್ಲಮ್ ಕೊಡೋದಿಲ್ಲ. ಇದರಲ್ಲಿ ನಾನು ಓದಿದೆ, ಇದು ಆರ್ಗಾನಿಕ್, ಗಿಡಗಳಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ಮತ್ತು ಮಕ್ಕಳಿಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೀವು ಒಳಗಡೆನೂ ಹೊಡಿಬೋದು, ಸೊಳ್ಳೆ ಇದ್ರೂ ಹೊಡಿಬೋದು, ಜಿರಳೆ ಆ ಥರ ಇದ್ದರೆ ಹೊಡಿಬೋದು ನೋಡಿ. ಈ ಥರ ಕೆಂಪಿರುವೆ ಇರುತ್ತಲ್ಲ, ಇದು ಕೂಡ ಅಷ್ಟೇ ಗಿಡದಲ್ಲಿ ಹೋಗಿ ಗೂಡು ಕಟ್ಟುತ್ತೆ ಸ್ನೇಹಿತರೆ. ನೋಡಿ ಇದಕ್ಕೆ ಈ ಥರ ಸ್ಪ್ರೈ ಮಾಡಬೇಕು. ಎಲ್ಲಿದ್ರೂ ಅಷ್ಟೇ, ನೀವು ಮನೆಯಲ್ಲಿ ಕಿಚನಲ್ಲಿದ್ರೂ ಇರುವೆ ಜಾಸ್ತಿ ಬಂದುಬಿಡುತ್ತೆ ಒಂದೊಂದು ಕಿಚನಲ್ಲಿ. ನೋಡಿ ಈ ಥರ ಸ್ಪ್ರೈ ಮಾಡ್ಕೊಳ್ಳಿ ನೋಡಿ. ಈ ಥರ ಈ ಗಿಡ ಮೇಲೆ ಕೂಡ ಹೊಡಿಬೋದು ನೋಡಿ. ಈ ಥರ ಎಲ್ಲೆಲ್ಲಿ ಇದಾಗಿದೆ ಆ ಥರ ಕೂಡ ಹೊಡಿಬೋದು, ಮತ್ತು ಇದ್ರ ಒಳಗಡೆ ಕೂಡ ಹೊಡ್ಕೊಬೋದು ನೋಡಿ. ಇದರಲ್ಲಿ ಕೂಡ ತುಂಬ ಇದೆ ಸ್ನೇಹಿತರೆ, ಈ ಥರ ಹೊಡ್ಕೊಬೋದು. ಈ ಥರ ಆದರೆ ನೀವೇನು ಮಾಡಿ, ಆ ಜಾಗನ ಈ ಥರ ತೆಗೆದುಬಿಡಿ ಸ್ನೇಹಿತರೆ, ಮತ್ತೆ ಬರುತ್ತೆ. ಇಲ್ಲಿ ನೀವು ಪಿಂಚಿಂಗ್ ಮಾಡಿದ್ರೆ ಮತ್ತೆ ಇಲ್ಲಿ ಬರುತ್ತೆ, ಸ್ಟೆಮ್ಮು ಬರುತ್ತೆ, ಮತ್ತು ಬುಷಿ ಆಗುತ್ತೆ. ಓಕೆನಾ ಸ್ನೇಹಿತರೆ? ಆ ಥರ ಏನಾದರೂ ಇರುವೆ ಇಲ್ದಿದ್ರೆ ಏನಾದರೂ ಕೀಟಗಳು ಬಂದು ಗೂಡು ಕಟ್ಟಿದ್ರೆ ಆ ಸ್ಟೆಮ್ಮನ್ನ ನೀವು ಕಟ್ ಮಾಡಿ ತೆಗೆದುಬಿಡಿ ನೋಡಿ. ಇಲ್ಲಿ ಕೂಡ ನೋಡಿ ಯಾವ ಥರ ನೋಡಿ, ಈ ಥರ ಇದ್ದರೆ ಹೂವು ಬಿಡೋದಿಲ್ಲ. ನೀವು ಅದನ್ನು ಏನು ಮಾಡಬೇಕು, ಈ ಥರ ಪಿಂಚಿಂಗ್ ಮಾಡಿಬಿಡಿ. ಮತ್ತು ನೋಡಿ
ಅಲ್ಲಿಂದ ಹೊಸದು ಸ್ಟೆಮ್ಮು ಬರುತ್ತೆ. ಓಕೆನಾ ಸ್ನೇಹಿತರೆ? ಮತ್ತು ಬುಷಿ ಆಗುತ್ತೆ. ಇದು ಪಿಂಕ್ ಕಲರ್ ಸ್ನೇಹಿತರೆ. ನೋಡಿ, ಹೂವು ಬರೋಕ್ಕೆ ಮುಂಚೆನೇ ಅದು ಹಾಳು ಮಾಡುತ್ತೆ. ಆದ್ದರಿಂದ ನೀವು ಸ್ಟಾರ್ಟಿಂಗಲ್ಲೇ ನೋಡಿ, ನಾನು ಎಲ್ಲ ಪಿಂಚಿಂಗ್ ಮಾಡಿದ್ದೀನಿ. ಮತ್ತು ಇದರಲ್ಲಿ ಹೊಸ ಚಿಗುರು ಬರುತ್ತೆ. ಓಕೆನಾ ಸ್ನೇಹಿತರೆ? ಈ ಥರ ನೀವು ಇದು ಸ್ಪ್ರೈ ಮಾಡೋದ್ರಿಂದ ಮತ್ತೆ ಆ ಕೀಟ ಬರೋದಿಲ್ಲ. ಓಕೆನಾ ಸ್ನೇಹಿತರೆ? ಎಲ್ಲದಕ್ಕೂ ಯೂಸ್ ಆಗುತ್ತೆ, ನೀವು ಯೂಸ್ ಮಾಡ್ಕೊಬೋದು. ಓಕೆನಾ ಸ್ನೇಹಿತರೆ? ನೋಡಿ, ಈ ಥರ ಅಲ್ಲಲ್ಲಿ ಒಣಗಿರೋದು ಕಳೆಗಳು ಏನೇ ಇದ್ರೂ ನೀವು ರಿಮೂವ್ ಮಾಡ್ಕೊಬೋದು. ಈ ಥರ ಹುಲ್ಲು ಇದ್ದರೆ ಅದು ರಿಮೂವ್ ಮಾಡಿಬಿಡಿ ಸ್ನೇಹಿತರೆ. ಯಾಕಂದರೆ ಬೇರೆ ಆ ಗಿಡಗಳಿಗೆ ಹೋಗೋ ಎನರ್ಜಿ ಇದಕ್ಕೆ ಹೋಗ್ಬಿಡುತ್ತೆ. ಓಕೆನಾ ಸ್ನೇಹಿತರೆ? ನಾನು ನೆಕ್ಸ್ಟ್ ಇದು ಕಟ್ ಮಾಡಿ ತೆಗಿಬೇಕು. ಈ ಥರ ತುಂಬ ಕಳೆಗಳಿರುತ್ತೆ ಗಿಡದ ಒಳಗಡೆ, ಅದೆಲ್ಲ ನೀವು ರಿಮೂವ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಓಕೆನಾ? ಈಗ ನಾನು ಇದರಲ್ಲಿ ಸ್ಪ್ರೇ ಮಾಡಿದ್ದೀನಿ, ಮತ್ತೆ ಬರೋದಿಲ್ಲ, ಅದು ತಕ್ಷಣ ಸಾಯುತ್ತೆ ಸ್ನೇಹಿತರೆ. ಇದು ಒಳ್ಳೆ ನಿಮಗೆ ಯೂಸ್ಫುಲ್ ಆಗುತ್ತೆ. ನೀವು ಇದನ್ನು ನೀವು ಮೀಶೋನಲ್ಲಿ ತೊಗೊಬೋದು. ನಾನು ಮೀಶೋನಲ್ಲೇ ತೊಗೊಂಡೆ. ಇದು ಎಷ್ಟು ಅಂದರೆ 499 ಹಾಕಿದ್ದಾರೆ, ಆದರೆ 499 ಅಲ್ಲ. ಇದು ನನಗೆ 250ಗೆ ಸಿಕ್ತು. ಒಂದು ತೊಗೊಂಡ್ರೆ ಒಂದು ಫ್ರೀ, 250ಗೆ ಸಿಕ್ತು. ಆದರೆ ಇಷ್ಟು ರೇಟ್ ಅಲ್ಲ ಸ್ನೇಹಿತರೆ. ಅದು ಮೀಶೋನಲ್ಲಿ ಕಡಿಮೆನಲ್ಲೇ ನನಗೆ ಸಿಕ್ತು 250. ನೀವು ಬೇಕಾದರೆ ಮೀಶೋನಲ್ಲಿ ಇದು ನೀವು ಆರ್ಡರ್ ಮಾಡ್ಕೊಬೋದು. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ಲಾಗಿರುತ್ತೆ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.